ಗೃಹ ಸಚಿವ ಅಮಿತ್ ಶಾ ಕುಮಾರಸ್ವಾಮಿ ಅವರನ್ನ ನಾಳೆ ದೆಹಲಿಗೆ ಕರೆದಿದ್ದಾರೆ. ನಾಳೆ ಎನ್ಡಿಎ ಮೈತ್ರಿಕೂಟದ ಸಭೆ. ರಾಜ್ಯಗಳಲ್ಲಿ ಸರ್ಕಾರವನ್ನ ತರೋದಕ್ಕೆ ಅಮಿತ್ ಶಾ ಮಾಡ್ತಾ ಇದ್ದ ರಣತಂತ್ರವನ್ನ ಈಗ ಕೇಂದ್ರದಲ್ಲಿ ಸರ್ಕಾರ ತರೋದಕ್ಕೆ ಮಾಡಬೇಕಾಗಿದೆ. ಹದಿನೇಳು 9-2 ಕರ್ನಾಟಕದಲ್ಲಿ ಒಂದೊಂದು ಕ್ಷೇತ್ರವೂ ಇಂಪಾರ್ಟೆಂಟು, ಒಂದೊಂದು ಮಿತ್ರ ಪಕ್ಷವೂ ಇಂಪಾರ್ಟೆಂಟ್. ಮಂಡ್ಯದಲ್ಲಿ ಸ್ವತಃ ಗೆದ್ದು ಕೋಲಾರದಲ್ಲೂ ಪಕ್ಷವನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಅಮಿತ್ ಶಾ ದಿಲ್ಲಿಗೆ ಕರೆದಿದ್ದಾರೆ. ಔಟ್ರೀಚ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನ 4 ಕ್ಷೇತ್ರವನ್ನ ಬಿಜೆಪಿ ಗೆದ್ದುಕೊಂಡಿದೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಬೆಂಗಳೂರು ಕೇಂದ್ರ PC ಮೋಹನ್, ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್. 4 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿದೆ. ನಾಲ್ಕು ಕ್ಷೇತ್ರ ಬಿಜೆಪಿ. ಪ್ರಶಾಂತ್, ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಏನಾದರೂ ಅಡ್ಡಿ ಬಂತ? ತಮ್ಮನ್ನು ಗೆಲ್ಲಿಸ್ಕೊಳ್ಳೋದಕ್ಕಾಗಲಿಲ್ಲ, ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಇದೆ, 3 ಕ್ಷೇತ್ರನೂ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಸೆಟ್ ಬ್ಯಾಕ್ ಹೌದು. ಅವತ್ತು ಒಕ್ಕಲಿಗರ ಬಾಹುಳ್ಯದ ಜಿಲ್ಲೆಗಳಲ್ಲಿ ಒಂದೇನು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬಡತ್ ಒಂದು ಮುನ್ನಡೆ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿತ್ತು. ಅದು ಈ ಚುನಾವಣೆಯ ಫಲಿತಾಂಶದಲ್ಲಿ ಒಕ್ಕಲಿಗ ಬಾಹುಳ್ಯ ಜಿಲ್ಲೆಗಳು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಹಾಸನದಲ್ಲಿ ಒಂದು ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ಬಟ್ ಅದರಲ್ಲಿ ಪೆಂಡ್ರೈವ್ ಪಾತ್ರ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಓಕೆ, ಹಾಸನದ ಕಾಂಗ್ರೆಸ್ ಗೆಲುವಿನಲ್ಲಿ ಪೆಂಡ್ರೈವು ಮೈತ್ರಿ ಸರಿಯಾಗಿ ವರ್ಕ್ ಆಗಲಿಲ್ಲ. ಪ್ರೀತಮ್ ಗೌಡ ಬೆಂಬಲಿಗರು ಸಂಭ್ರಮಿಸಿದ್ರು ಅಂತ ಸುದ್ದಿ ಬಂತು. ಗೌಡರ ಗೌಡ ಪ್ರೀತಮ್ ಗೌಡ ಅಂತ ಘೋಷಣೆ ಕೂಗಿ ಹಾಸನದಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅಂತ. ಸೊ ಅದರ ಅರ್ಥ ಅದು ಏನೇನು ಏಟು ಬೀಳಬೇಕೋ ಬಿದ್ದಿದೆ ಅಂತ ನಿಶ್ಚಿತವಾಗಿ. ಆದರೆ ಒಂದು ಕಾಂಗ್ರೆಸ್ ಇವತ್ತು ನಿರಾಳರಾಗಿರ್ಬೋದು ಅಂತ ನನಗನ್ಸುತ್ತೆ, ಕರ್ನಾಟಕದ ಕಾಂಗ್ರೆಸ್. ಓಕೆ, BJPಗೆ ಮತ್ತೊಮ್ಮೆ ಒಂದು ಭರ್ಜರಿ ಬಹುಮತ ಬಂದರೆ ಕರ್ನಾಟಕದಲ್ಲಿ ಏನೇನೋ ಚಟುವಟಿಕೆಗಳು ನಡೆದು ಬಿಡಬಹುದು ಅಂತಕ್ಕಂಥ ಒಂದು ಚರ್ಚೆ ಗುಸುಗುಸು ಮಟ್ಟದಲ್ಲಿತ್ತು. ಯಾರು ಅದನ್ನು ಅಲ್ಲಗಳೆದರೂ ಕೂಡ ಆ ಚರ್ಚೆಗಳು ಇತ್ತು, ಏನಾದರೂ ಆಗಬಹುದಾ ಅಂತಕ್ಕಂಥದ್ದು. ಬಿಜೆಪಿಗೆ ಅಂಥದ್ದು ಏನು ಮಾಡೋಕ್ಕೆ ಹೋಗಲ್ಲ ನನಗನ್ಸುತ್ತೆ. ವಿತ್ ದಿಸ್ ನಂಬರ್ಸ್ ಯಾವುದೇ ರಾಜ್ಯದಲ್ಲಿ ಅಂದರೆ ಬಹುಮತ ಇರತಕ್ಕಂಥ ಪಕ್ಷದಲ್ಲಿ ಅದು ಡಿ ಕೆ ಶಿವಕುಮಾರ್ಗೆ ಹೆಚ್ಚು ನಿರಾಳತೆಯನ್ನು ತಂದಿರಬಹುದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ವೇಳೆ ಮುಂಚೆ 3 ತಿಂಗಳಿಗೊಂದ್ಸಲ ಸುದ್ದಿ, 6 ತಿಂಗಳಿಗೊಂದ್ಸಲ ಸುದ್ದಿ. ಆ ರಾಜ್ಯದಲ್ಲಿ ಇಷ್ಟು ಶಾಸಕರು ಹೋಗಿ ರೆಸಾರ್ಟ್ನಲ್ಲಿ ಕೂತ್ಕೊಂಡಿದ್ದಾರೆ, ಈ ರಾಜ್ಯದಲ್ಲಿ ಇಷ್ಟು ಶಾಸಕರು ಹೋಗಿ ರೆಸಾರ್ಟ್ನಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಮುಂದೆ ಅಂಥ ಸುದ್ದಿಗಳು ಇರೋದು ಅಪರೂಪ. ಒಂದು
ಎರಡನೇದು ನನಗನ್ಸುತ್ತೆ ನೋಡಿ, ಕಾಂಗ್ರೆಸ್ನ ಮುಂದಿನ ಬಹುದೊಡ್ಡ ಹೆಜ್ಜೆ ಏನು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 5 years ಮುಂದುವರಿತಾರ ಅಥವಾ ನಡುವೆ ಅವರನ್ನು ಇಳಿಸಲಾಗತ್ತಾ? ಇವತ್ತಿನ ಸೀಟ್ಗಳನ್ನೇ ಕಾಂಗ್ರೆಸ್ ಹೈಕಮಾಂಡ್ ಹ್ಯಾಸ್ ಬಿಕಮ್ ಅಗೇನ್ ಸ್ಟ್ರಾಂಗ್. ಎಸ್, ಅಧಿಕಾರ ಹಿಡಿದ್ರೆ ಯಾವ ಸ್ಟ್ರಾಂಗರ್ ಇರುತ್ತೋ ಅಷ್ಟಿಲ್ಲದೆ ಹೋದರೂ ಕೂಡ ಇಟ್ ಹ್ಯಾಸ್ ಬಿಕಮ್ ಸ್ಟ್ರಾಂಗ್. ಒಂದು ಲೆಜಿಟಿಮೇಟ್ ಪವರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಬರುತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋದಾಗ ಒಂದು ತಳಮಳ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಏನು ಸಾಧ್ಯತೆಗಳಿದ್ವು ಅವು ಕಡಿಮೆ ಆಗಿವೆ. ದಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಡಿ ಕೆ ಶಿವಕುಮಾರ್. ಎಸ್, ದಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಡಿ ಕೆ ಶಿವಕುಮಾರ್. ಚಂದ್ರಬಾಬು ನಾಯ್ಡು ಸ್ಪಷ್ಟಪಡಿಸಿದ್ದಾರೆ, 9ನೇ ತಾರೀಕು ಆಂಧ್ರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ, ನಾನು NDAದಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ. ಸಮಸ್ಯೆ ಇರೋ ಚಂದ್ರಬಾಬು ನಾಯ್ಡು ಅವ್ರದಲ್ಲ, ನಿತೀಶ್ ಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.